ಇನ್ನು ಮದ್ದೂರಿನಲ್ಲಿ ಅದ್ದೂರಿ ನಡೆದಂತಹ ಗಣೇಶನ ಮೆರವಣಿಗೆ ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಮುಂದೆ ಮೆರವಣಿಗೆ ಸಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೃಹತ್ ಕರ್ಪೂರ ಹಚ್ಚಿ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ದಾರೆ. ಜಾಮಿಯಾ ಮಸೀದಿ ಮುಂದೆ ರಸ್ತೆಯಲ್ಲಿ ಕರ್ಪೂರ ಹಚ್ಚಿ ಘೋಷಣೆ ಕೂಗಿದ್ದಾರೆ. ಪೇಟೆ ಬೀದಿಯ ಕೆಮ್ಮಣ್ಣು ನಾಲೆಯ ಸರ್ಕಲ್ ಬಳಿಯಲ್ಲಿ ಇರುವಂತಹ ಮಸೀದಿಯ ಎದುರು ಕರ್ಪೂರ ಹಚ್ಚಿ ಘೋಷಣೆ ಕೂಗಿದಂತಹ ಘಟನೆ ನಡೆದಿದೆ. ಮಸೀದಿ ಬಳಿ RAF ಸೇರಿದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಂಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಭಾರಿ ಪ್ರಮಾಣದಲ್ಲಿ ಮೆರವಣಿಗೆ ಸಾಗ್ತಾ ಇರೋದ್ರಿಂದಾಗಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಭಾರಿ ಪ್ರಮಾಣದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಈ ಒಂದು ಮೆರವಣಿಗೆ ಜಾಮಿಯಾ ಮಸೀದಿ ಮುಂದೆ ಸಾಗ್ತಾ ಇದೆ. ಬೃಹತ್ ಕರ್ಪೂರ ಹಚ್ಚಿ ಇದೇ ಸಂದರ್ಭದಲ್ಲಿ ಘೋಷಣೆ ಕೂಡ ಕೂಗಲಾಗಿದೆ. ಜೈ ಶ್ರೀರಾಮ್ ಎಂಬ ಘೋಷಣೆಯನ್ನ ಕೂಗಲಾಗಿದೆ. ಜಾಮಿಯಾ ಮಸೀದಿ ಮುಂದೆ ರಸ್ತೆಯಲ್ಲಿ ಕರ್ಪೂರ ಹಚ್ಚಿ ಘೋಷಣೆ ಕೂಗಿದ್ದಾರೆ. ಪೇಟೆ ಬೀದಿ ಕೆಮ್ಮಣ್ಣು ನಾಲೆ ಸರ್ಕಲ್ ಬಳಿಯಲ್ಲಿ ಇರುವಂತಹ ಮಸೀದಿ ಎದುರು ಈಗ ಈ ಒಂದು ಮೆರವಣಿಗೆ ಸಾಗ್ತಾ ಇದೆ. ಇನ್ನು ಮಸೀದಿ ಬಳಿಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾದರೂ ಕೂಡ, ಪರಿಸ್ಥಿತಿಗಳು ಎದುರಾದರೂ ಕೂಡ ಅದನ್ನು ನಿಭಾಯಿಸೋದಕ್ಕೆ ಅಂತ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಆಗಮಿಸಿದ್ದಾರೆ. ಮತ್ತೊಂದೆಡೆ ಸಾರ್ವಜನಿಕರು ಕೂಡ ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಈ ಒಂದು ಮೆರವಣಿಗೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಈ ಒಂದು ಏನು ಮೆರವಣಿಗೆ ಏನಿತ್ತು ಇದು ಈಗ ಜಾಮಿಯಾ ಮಸೀದಿ ರಸ್ತೆ ಏನಿದೆ ಅಲ್ಲಿಂದ ಸಾಗ್ತಾ ಇದೆ. ಅದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಪೇಟೆ ಬೀದಿಯ ಕೆಮ್ಮಣ್ಣು ನಾಲೆಯ ಸರ್ಕಲ್ ಏನಿದೆ ಅಲ್ಲಿಂದ ತೆರಳುತ್ತಾ ಇರುವಂತಹ ಒಂದು ದೃಶ್ಯ ಇದು. ಇನ್ನು ಇದೇ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆ ಒಂದು ಕರ್ಪೂರವನ್ನು ಕೂಡ ಹಚ್ಚುವಂತಹ ಕೆಲಸಕ್ಕೆ ಹಿಂದೂಪರ ಕಾರ್ಯಕರ್ತರು ಮುಂದಾಗಿದ್ದಾರೆ. ಇದರ ಜೊತೆಗೆ ಘೋಷಣೆಗಳನ್ನು ಕೂಡ ಕೂಗಲಾಗ್ತಾ ಇದೆ. ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ದಾರೆ. ಪೇಟೆ ಬೀದಿ ಕೆಮ್ಮಣ್ಣು ನಾಲೆ ಸರ್ಕಲ್ ಬಳಿ ಇರುವಂತಹ ಮಸೀದಿಯಿಂದ ಹಾದು ಹೋಗ್ತಾ ಇದೆ. ಈಗ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನು ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ನಡೆದಂತಹ ಒಂದು ಅಹಿತಕರ ಘಟನೆಗಳೇನಿತ್ತು ಆ ರೀತಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಭಾರಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್ ದೊಡ್ಡಯ್ಯ, ಇದೀಗ ಈ ಒಂದು ಬೃಹತ್ ಮೆರವಣಿಗೆ ಏನಿದೆ ಇದು ಜಾಮಿಯಾ ಮಸೀದಿಯ ರಸ್ತೆಯ ಪಕ್ಕದಲ್ಲಿ ಸಾಗಿ ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಹಿಂದೂಪರ ಕಾರ್ಯಕರ್ತರಲ್ಲಿ ಒಂದು ಜೋಶ್ ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ. ಯಾವ ರೀತಿಯಾಗಿ ಪೊಲೀಸರು ಬಿಗಿ ಭದ್ರತೆಗಳನ್ನು ಕೈಗೊಂಡಿದ್ದಾರೆ, ಎಷ್ಟು ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಆಗಮಿಸಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್ ರಾಥೋಡ್, ಏನು ಬೆಳಿಗ್ಗೆಯಿಂದಲೂ ಕೂಡ ಶುರುವಾಗಿರ್ತಕ್ಕಂಥ ಸಾಮೂಹಿಕ ಗಣಪತಿ ಮೆರವಣಿಗೆ ಕಾರ್ಯಕ್ರಮ ಇದೀಗ ಪೇಟೆ ಬೀದಿ ಮಾರ್ಗವಾಗಿ ಸಾಗ್ತಾ ಇರ್ತಕ್ಕಂಥದ್ದು. ಪೇಟೆ ಬೀದಿಯ ಏನು ಕೆಮ್ಮಣ್ಣು ಗುಂಡಿ ನಾಲೆ ಏನಿದೆ ಆ ನಾಲೆ ರಸ್ತೆ ಸಮೀಪದಲ್ಲಿ ಇರ್ತಕ್ಕಂಥ ಜಾಮಿಯಾ ಮಸೀದಿ ಮುಂಭಾಗ ಈಗ ಮೆರವಣಿಗೆ ಸಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಕಳೆದ ಸೋಮವಾರ ಏನು ಕಲ್ಲು ತೂರಾಟವನ್ನ ಖಂಡಿಸಿ ಹಿಂದೂಪರ ಸಂಘಟನೆಯವರು ಏನೋ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ರು, ಜಾಥಾವನ್ನ ಹಮ್ಮಿಕೊಂಡಿದ್ರು. ಆ ಜಾಥಾ ಹೋಗುವಂತ ಸಂದರ್ಭದಲ್ಲಿ ಇದೇ ರಸ್ತೆನಲ್ಲಿ ಇದೇ ಮಸೀದಿ ಮೇಲೆ ಒಂದು ನಗ್ಗಲು ಯತ್ನಿಸಿದ್ರು ಮತ್ತು ಜೊತೆಗೆ ಕಲ್ಲು ತೂರಾಟ ಕೂಡ ನಡೆದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸ್ಥಳದಲ್ಲಿ ಸಾಕಷ್ಟು ಒಂದು ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅಂದ್ರೆ ಬೆಳಿಗ್ಗೆ ಏನು ಬಿಜೆಪಿ ಕಚೇರಿ ಬಳಿಯಿಂದ ಈ ಒಂದು ಮೆರವಣಿಗೆ ಆರಂಭ ಆದ್ರೂ ಕೂಡ ಅತಿ ಹೆಚ್ಚಿನ ಜನರು ಕೂಡ ಈ ಮಸೀದಿ ಸಮೀಪದಲ್ಲೇ ಜಮಾವಣೆಗೊಂಡಿರ್ತಕ್ಕಂಥದ್ದು. ಅಂದ್ರೆ ಮೆರವಣಿಗೆ ಮುಂದೆ ಸಾಗ್ತಿದ್ರು ಕೂಡ ಜನ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಮಸೀದಿಯ ಎರಡು ಇಕ್ಕಲಗಳಲ್ಲೂ ಈ ರಸ್ತೆ ಏನಿದೆ ಪೇಟೆ ಬೀದಿಯ ಈ ಮಸೀದಿ ರಸ್ತೆ ಎರಡು ಇಕ್ಕಲಗಳಲ್ಲೂ ಕೂಡ ಗುಂಪುಗಟ್ಟಿ ನಿಂತಿರ್ತಕ್ಕಂಥದ್ದು. ಇದೇ ಸ್ಥಳದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಲ್ಲೇ ಸ್ಥಳದಲ್ಲೇ ಖುದ್ದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ನೇತೃತ್ವದಲ್ಲಿ ಸಾಕಷ್ಟು SP ಮತ್ತೆ ಇತರೆ ಪೊಲೀಸ್ ಅಧಿಕಾರಿಗಳು ಮತ್ತೆ ಹೆಚ್ಚುವರಿ ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇದೇ ಸ್ಥಳದಲ್ಲಿ ಅಂದ್ರೆ ಮಸೀದಿಯ ಮುಂಭಾಗದ ರಸ್ತೆನಲ್ಲಿ ಬೃಹತ್ ಕರ್ಪೂರವನ್ನ ಹಚ್ಚಿ
ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಡಿಜೆ ಸದ್ದಿಗೆ ನೃತ್ಯ ಮಾಡೋದ್ರ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಯಾಕಂದ್ರೆ ಹಿಂದೆ ನಾವು ಭಾನುವಾರ ಡಿಜೆ ಹಾಕೊಂಡು ಗಣೇಶನ ಮೆರವಣಿಗೆ ಹೊರಟಂತ ಸಂದರ್ಭದಲ್ಲಿ ಅದಕ್ಕೆ ಕಲ್ಲನ್ನ ತೋರಿದಂತ ವಿರುದ್ಧವಾಗಿ ನಾವು ಇದೇ ಸ್ಥಳದಲ್ಲಿ ಮಸೀದಿ ಜಾಗದಲ್ಲೇ ನಾವು ಇನ್ನಷ್ಟು ಡಿಜೆ ಹಾಕಿ ಕುಡಿದು ಕುಪ್ಪಳಿಸ್ತೇವೆ, ನಮ್ಮ ಸಂಭ್ರಮವನ್ನ ಮಾಡ್ತೇವೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಕೂಡ ನಡೀತು. ಯಾವುದೇ ತರಹದ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಮಸೀದಿ ಜಾಗವನ್ನ ಬಿಟ್ಟು ಈಗ ಮುಂದೆ ಸಾಗ್ತಾ ಇರ್ತಕ್ಕಂಥದ್ದು. ಸಂತೋಷ. ಧನ್ಯವಾದಗಳು ಶಶಿಕುಮಾರ್ ದುಡ್ಡಯ್ಯ ನಿಮ್ಮೆಲ್ಲ ಮಾಹಿತಿಗಳಿಗೆ.